ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಇವತ್ತು ನಾವು ಲೈನ್ಸ್ ಬಗ್ಗೆ ಕಲ್ತ್ಕೊತಾ ಇದೀವಿ. ಲೈನ್ಸ್ ವೆರಿ ಇಂಪಾರ್ಟೆಂಟ್. ಲೈನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲೂ ಕೂಡ ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ. ಓಕೆ, ಲೈನ್ಸ್ ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಲೈನ್ಗಳು ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಸಿಗುತ್ತೆ ನೋಡಿ. ನೀವು ಈ ಮೂಲೆಗೆ ಬಂದರೆ ಈ ಮೂಲೆಯಲ್ಲಿ ನಿಮಗೆ ಇಲ್ಲೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ನಿಮಗೆ ಈ ಲೈನ್ ಕಾಣಿಸುತ್ತೆ, ಎರಡು ಚುಕ್ಕೆಗಳು ಲೈನ್ ಥರ ಇರೋವಂಥದ್ದು. ಸೊ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಆರಾಮರ ಕಾಣಿಸುತ್ತೆ, ತುಂಬಾನೇ ಚಿಕ್ಕದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ವೆರೈಟಿ ಆಪ್ಷನ್ಸ್ ತೋರಿಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಟ್ರೆಂಡ್ ಲೈನ್ ಬಗ್ಗೆ ಮಾತಾಡಿದ್ದೆ. ಟ್ರೆಂಡ್ ಲೈನ್ನ ಯಾವ ರೀತಿ ಡ್ರಾ ಮಾಡ್ತಿದ್ದೀನಿ, ಮತ್ತೆ ನಮಗೆ ಚಾನಲ್ ಲೈನ್ ಡ್ರಾ ಮಾಡಬೇಕಾದ್ರೆ ಟ್ರೆಂಡ್ ಲೈನಿಂದನೇ ಯಾವ ರೀತಿ ಡ್ರಾ ಮಾಡೋದು ಅಂತ. ಬೇಸಿಕಲಿ ಟ್ರೆಂಡ್ ಲೈನ್ ಅನ್ನೋದು ಅನಲೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಎಲ್ಲಾನು ತಿಳ್ಕೊಂಬಿಡೋಣ ಇದರಲ್ಲಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನಾವು ಸುಮಾರು ಸಾರಿ ಯೂಸ್ ಮಾಡ್ತೀವಿ ಇಲ್ಲಿರೋ ಒಂದಷ್ಟು ಲೈನ್ಸ್ಗಳನ್ನ. ಓಕೆ, ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಟ್ರೆಂಡ್ ಲೈನ್ ಏನು ಮಾಡುತ್ತೆ, ನಾನೀಗ ಟೈಟಾನ್ NS ಇದರಲ್ಲಿ ಇದ್ದೀನಿ. ಓಕೆ, ಹಾಕೋಣ ಲೈನ್. ಯಾವ ರೀತಿ ಒಂದು ಟ್ರೆಂಡ್ ಲೈನ್ ಯೂಸ್ ಮಾಡಿಕೊಂಡು ನಾವು ಹಾಕ್ತೀವಿ ನೋಡೋಣ. ಓಕೆ, ಈಗ ನಾನು ಇದನ್ನ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಝೂಮ್ ಔಟ್ ಮಾಡಿದ್ರೆ ನಿಮಗೆ ನೋಡ್ಬೋದು ಅಥವಾ ನಿಮಗೆ ಕಾಣಿಸ್ಬೋದು ಯಾವ ರೀತಿ ಒಂದು ಸ್ಟಾಕ್ ಅಪ್ ಹೋಗಿದೆ ಅಂತ. ಇದನ್ನ ನಾವು ಟ್ರೆಂಡ್ ಆಗಿರುವಂಥ ಸ್ಟಾಕ್ಗಳು, ಟ್ರೆಂಡ್ ಆಗಿ ಹೋಗ್ತಿರೋಂಥ ಸ್ಟಾಕ್ಗಳನ್ನ ಟ್ರೆಂಡ್ ಅಂತ ಕರಿತೀವಿ. ಬಟ್ ಅದು ಟ್ರೆಂಡ್ ಯಾವ ಟ್ರೆಂಡಲ್ಲಿ ಇದೆ ಅಂತ ಕಂಡುಹಿಡಿಯೋಕ್ಕೂ ನಾವು ಟ್ರೆಂಡ್ನ ಯೂಸ್ ಮಾಡ್ತೀವಿ. ಟ್ರೆಂಡ್ ಲೈನ್ ಈಗ ಯಾವ ಆ್ಯಂಗಲಲ್ಲಿ ಇದೆ ಅದನ್ನೆಲ್ಲ ಯೂಸ್ ಮಾಡೋಕ್ಕೂ ನಾವು ಇದೇ ಲೈನಲ್ಲಿ ಯೂಸ್ ಮಾಡ್ತೀನಿ. ಅದನ್ನ ಮುಂದಿನ ಅಂದರೆ ಸ್ವಲ್ಪ ಹೊತ್ತಲ್ಲಿ ಹೇಳ್ಕೊಡ್ತೀನಿ. ಬಟ್ ಈಗ ಈ ಲೈನ್ ಹಾಕಿ ಯಾವ ರೀತಿ ಡ್ರಾ ಮಾಡೋದು ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಡ್ರಾ ಮಾಡ್ತೀನಿ. ದಿಸ್ ಇಸ್ ಅ ಟ್ರೆಂಡ್ ಲೈನ್. ಎಕ್ಸಾಕ್ಟ್ಲಿ ಈ ವಿಡಿಯೋ ಡಿಸ್ಕ್ಲೇಮರ್ ಏನಂದರೆ, ನಾನು ಯಾವ ರೀತಿ ಡ್ರಾ ಮಾಡ್ತೀನಿ 100% ಅದೇ ರೀತಿ ನೀವು ಡ್ರಾ ಮಾಡಬೇಕಂತಿಲ್ಲ. ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಹೋಗ್ತಾ ಹೋಗ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಇದಕ್ಕೆ ನೀವು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದೇನಂದರೆ ರೂಲ್ಸ್ಗಳಿರಬೇಕು. ಆ ಸೆಟ್ ಆಫ್ ರೂಲ್ಸ್ಗಳಿಂದ ನೀವು ಅದನ್ನು ಡ್ರಾ ಮಾಡ್ಕೊಂಡು ಹೋಗಬೇಕು. ಯೂಶಲಿ ನಾನು ಲೈನ್ನ ಡ್ರಾ ಮಾಡಿದ್ರೆ ಈಗ ಇಲ್ಲಿ ನೀವು ನೋಡ್ಬೋದು ಲೈನ್ನ ಡ್ರಾ ಮಾಡಿದ್ದೀನಿ. ಈ ಲೈನ್ನ ಡ್ರಾ ಮಾಡಿದಾಗ ಓಕೆ, ಈ ಲೈನ್ ಏನಾಗಿರ್ಬೇಕಂದ್ರೆ ಯಾವುದೇ ಒಂದು ಲೈನ್ಗಳು ಅಥವಾ ಯಾವುದೇ ಒಂದು ಬಾರ್ಸ್ ಅಂತ ಏನು ಹೇಳ್ತೀವಿ, ಕ್ಯಾಂಡಲ್ ಸ್ಟಿಕ್ ಬಾರ್ಸ್, ಆ ಬಾರ್ಸ್ಗಳು ಓವರ್ಲ್ಯಾಪ್ ಆಗಿರಬಾರ್ದು. ಇಲ್ಲಿ ನೀವು ನೋಡ್ಬೋದು ಸುಮಾರು ಬಾರ್ ಓವರ್ಲ್ಯಾಪ್ ಆಗಿದೆ, ಕೇಳ್ಬೋದು ಆಗಿದೆಯಲ್ಲ ಅಂತ. ಮೆಜಾರಿಟಿ ಬಾರ್, ಓಕೆ, ನಾಟ್ ಎವ್ರಿ ಬಾರ್ ಕೂಡ ಹಂಗೆ ಇರ್ಬೇಕಂತ ಏನಿಲ್ಲ. ಮೆಜಾರಿಟಿ ಈಗ 1 ಲೈನ್, 2 ಲೈನ್, 3 ಲೈನ್ ಅಂದ್ರೆ ಸಪೋರ್ಟ್ ಕೊಟ್ಟಿದ್ದೀನಿ ನೋಡಿ. ಈ ಒಂದು ಟ್ರೆಂಡ್ ಲೈನ್ಗೆ ಸಪೋರ್ಟ್ ಡ್ರಾ ಮಾಡಿದ್ದೀನಿ. ಸಪೋರ್ಟ್ ಹೆಂಗಿರ್ಬೇಕಂದ್ರೆ ಸುಮಾರಕ್ಕೆ ಸಪೋರ್ಟ್ ಆಗಿರ್ಬೇಕು, ಎಲ್ಲದಕ್ಕೂ ಆಗಿರ್ಬೇಕು ಅನ್ನೋದು ರೂಲ್ಸ್ ಇಲ್ಲ. ಹಾಗಾಗಿ 1, 2, 3 ಆ್ಯಂಡ್ ಇಲ್ಲೊಂದು ಕಡೆ 4, 5, 6, 7ಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಇಲ್ಲಿ 1, 2 ಬಿಟ್ಟಿದ್ದೀನಿ. ಸೊ ಒಂದೆರಡನ್ನ ನಾವು ಎರರ್ ಅಂತ ಅನ್ಕೊಂಡು ತೆಗ್ದಾಕ್ಬೇಕಾಗುತ್ತೆ. ಸೊ ಇದು ಟ್ರೆಂಡ್ ಲೈನ್ ಡ್ರಾ ಮಾಡುವಂಥ ರೀತಿ. ಆ್ಯಂಡ್ ಇಟ್ ಮೇ ಬಿ ಡಿಫ್ರೆಂಟ್ ಫಾರ್ ಎವ್ರಿ ಅದರ್ ಪರ್ಸನ್. ಯಾರಾದರೂ ಬೇರೆಯವರು ಹೇಳ್ಕೊಟ್ಟಿದ್ರೆ ಅದು ಡಿಫ್ರೆಂಟ್ ಇರ್ಬೋದು. ಸುಮಾರು ಜನ ಇದೇ ಥರನೇ ಮಾಡೋದು. ಮೆಜಾರಿಟಿ ಇದೇ ಥರ ಡ್ರಾ ಮಾಡ್ತಾರೆ. ಟ್ರೆಂಡ್ ಲೈನ್ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಇಲ್ಲಿ ನೋಡ್ಬೋದು ನೀವು. ಟ್ರೆಂಡ್ ಲೈನ್ ಯಾವ ರೀತಿ ಡ್ರಾ ಆಗಿದೆ, ಇದು ಟ್ರೆಂಡ್, ಈ ಟ್ರೆಂಡಲ್ಲಿ ಹೋಗ್ತಿದೆ ಅಂತ. ಸೊ ಫಸ್ಟ್ ಟೂಲ್ ಗೊತ್ತಾಯಿತು ನಿಮಗೆ ಟ್ರೆಂಡ್ ಲೈನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇನ್ಫಾರ್ಮೇಷನ್ ಲೈನ್ ಅಂತ ಬರುತ್ತೆ ನೆಕ್ಸ್ಟ್. ಇನ್ಫಾರ್ಮೇಷನ್ ಲೈನ್ ಏನು ಮಾಡುತ್ತೆ ಅನ್ನೋಕ್ಕಿಂತ ಮುಂಚೆ ನಾನು ಟ್ರೆಂಡ್ ಲೈನಲ್ಲೇ ಇರ್ತೀನಿ. ಇನ್ನೊಂದಷ್ಟು ನಿಮಗೆ ಹೇಳ್ಕೊಡ್ಬೇಕಾಗುತ್ತೆ ಟ್ರೆಂಡ್ ಲೈನ್ನ. ಇಲ್ಲಿ ಮಾಡಿರುವಂಥ ಟ್ರೆಂಡ್ ಲೈನ್ ಡ್ರಾ ಏನು ಮಾಡಿದ್ದೀವಿ ನಿಮಗೆ ಕಾಣಿಸ್ತಾರಲ್ಲ, ಅದು ತುಂಬ ಚಿಕ್ಕದಾಗಿರುತ್ತೆ, ಕಲರ್ ಇಷ್ಟ ಆಗಿಲ್ಲ, ಏನು ಬೇಕಾದರೂ ಆಗಿರ್ಬೋದು. ನೀವು ಆ ಟ್ರೆಂಡ್ ಲೈನ್ ಮೇಲೆ ಬೇರೆ ಎಲ್ಲಾನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರಲ್ಲ. ಆ ಟ್ರೆಂಡ್ ಲೈನ್ ಮೇಲೆ ಹೋಗಿದ ತಕ್ಷಣ ನಿಮಗೆ ಒಂದು ಈ ರೀತಿ ಒಂದು ತುಂಬ ಅಂದರೆ ತೋರಿಸ್ತಾ ಇರೋವಂಥದ್ದು ಕಾಣಿಸ್ತಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಲೈಟ್ ಆಗುತ್ತೆ ಆ್ಯಂಡ್ ಈ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ ಬಂದಾಗ ಏನು ಮಾಡಬೇಕಂದ್ರೆ ಫಸ್ಟ್ ಇದರಲ್ಲಿ ಇರೋವಂಥದ್ದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಕಲರ್ ಏನು ಮಾಡುತ್ತೆ, ಆಬ್ವಿಯಸ್ಲಿ ಕಲರ್ ಚೇಂಜ್ ಮಾಡುತ್ತೆ ಅಷ್ಟೇ. ನಿಮ್ಗೆ ಯಾವ ರೀತಿ ಕಲರ್ ಬೇಕೋ ಅದನ್ನ ಚೇಂಜ್ ಮಾಡಿಕೊಡುತ್ತೆ. ಸೊ ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಅದಕ್ಕೆ ಇಲ್ಲಿ ಸಪೋರ್ಟ್ಗೆ ನಾನು ಗ್ರೀನೇ ಯೂಸ್ ಮಾಡೋದು ಒಳ್ಳೇದು ಅಂತ ಗ್ರೀನೇ ಬಿಡ್ತೀನಿ. ಸೊ ನಾನೇನು ಬೇರೆ ಕಲರ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬಟ್ ಲೈನ್ ವಿಡ್ತ್ ಏನಿದೆ ಅದನ್ನು ಜಾಸ್ತಿ ಮಾಡೋಣ ಅಂತ. ಸೊ ಸ್ವಲ್ಪ ದಪ್ಪ ಲೈನ್ ಹಾಕೋಣ, ಅಂದರೆ ಥಿಕ್ನೆಸ್ ಜಾಸ್ತಿ ಇರಲಿ. ಓಕೆ, ಎಂಡ್ ನಿಮಗೆ ಡಾಟ್ ಬೇಕಾ ಮಾರ್ಕರ್ ಬೇಕಾ ಅನ್ನೋದಿರುತ್ತೆ. ಅದೆಲ್ಲ ನನ್ನ ನೆಸೆಸಿಟಿ ಇಲ್ಲ, ಬೇಕಾಗಿಲ್ಲ ಅಷ್ಟು ನಿಮಗೆ. ಆ್ಯಂಡ್ ಇಲ್ಲಿ ಒಂದಷ್ಟು ಸೆಟ್ಟಿಂಗ್ಗಳು, ಈ ಲೈನ್ ಹೆಂಗಿರಬೇಕು, ಯಾವ ಥರ ಕಾಣಬೇಕು, ಹೆಂಗಿರಬೇಕು, ಸ್ಟಾರ್ಟ್ ಹೆಂಗಿರಬೇಕು ಅನ್ನೋದೆಲ್ಲ ಬರುತ್ತೆ. ಓಕೆ, ಇದೆಲ್ಲ ಅಡ್ವಾನ್ಸ್ ಹೋಗ್ಬಿಟ್ಟು ಲಾಕ್ ಮಾಡ್ಬೋದು. ಯಾಕೆಂದರೆ ಮುಂದೆ ನೀವು ಏನಾದರೂ ಈಗ ನಾನು ಇದನ್ನು ಲಾಕ್ ಮಾಡಿಲ್ಲ ಅಂದರೆ ಜರುಗಿಸ್ಬೋದು. ಲಾಕ್ ಮಾಡಿಬಿಟ್ರೆ ಜರುಗಿಸೋಕ್ಕಾಗಲ್ಲ. ಆ್ಯಂಡ್ ಇದನ್ನು ಕ್ಲೋನ್ ಕೂಡ ಮಾಡ್ಬೋದು, ಕಾಪಿ ಮಾಡ್ಬೋದು. ಇನ್ನೊಂದು ಲೈನ ಕ್ಲೋನ್ ಅಂದರೆ ಇದನ್ನೇ ಡೂಪ್ಲಿಕೇಟ್ ಮಾಡುವಂಥದ್ದು. ಸೊ ಇದೇ ಥರದ. ದೆನ್ ಹೈಡ್ ಆ್ಯಂಡ್ ಅನ್ಹೈಡ್ ಅಂತ. ಹೈಡ್ ಮಾಡಿದ್ರೆ ಅದು ಹೈಡ್ ಆಗುತ್ತೆ, ದೆನ್ ಡಿಲೀಟ್ ಆಗುತ್ತೆ. ಇಷ್ಟು ಸಿಂಪಲ್ ಥಿಂಗ್. ಇದು ನಿಮಗೆ ತುಂಬ ತೊಂದರೆ ಕೊಡ್ತಿದೆ ಅಂದರೆ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡೋಗಿ ಇಲ್ಲಾದರೂ ಬಿಡ್ಬೋದು, ಈ ಥರ ಬಿಡ್ಬೋದು. ಸೊ ಸಿಂಪಲ್. ಇದಿಷ್ಟು ಬೇಸಿಕ್ ಎಲ್ಲದಕ್ಕೂ ಇರುತ್ತೆ. ಇದು ತಿಳ್ಕೊಬೇಕಾಗಿರುತ್ತೆ. ಯಾಕೆಂದರೆ ನೀವು ಕಲರ್ ಚೇಂಜ್ ಮಾಡಬೇಕಾದ್ರೆ ಅಥವಾ ಏನಾದರೂ ಲೈನ್ಗಳನ್ನ ಸ್ಟೈಲ್ಗಳನ್ನ ಚೇಂಜ್ ಮಾಡಬೇಕಾದ್ರೆ ಬೇಕಾಗಿರುತ್ತೆ. ಇನ್ನೊಂದೇ ಒಂದು
ಯಾವುದು ಮಿಸ್ ಆಗಿರೋದು ಅಂದರೆ ಈ ಒಂದು ಮೂರನೇ ಆಪ್ಷನ್ ಇದು ಡಾಟೆಡ್ ಲೈನ್ ಬರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಾಟೆಡ್ ಲೈನ್ ಬೇಕು ಅಂದರೆ ಬರ್ಸ್ಬೋದು. ಆ್ಯಂಡ್ ಡ್ಯಾಶ್ ಲೈನ್ ತುಂಬ ದೊಡ್ಡ ದೊಡ್ಡ ಡ್ಯಾಶ್ ಸ್ಟೈಲಲ್ಲಿ ಇದ್ದರೆ ಬರ್ಸ್ಬೋದು. ಲೈನ್ ಇಸ್ ಗುಡ್ ಫಾರ್ ನಾವು. ಓಕೆ, ಇದಿಷ್ಟು ಬೇಸಿಕ್ ಥಿಂಗ್. ಆ್ಯಂಡ್ ಅಲ್ಲಿ ಡಿಲೀಟ್ ಮಾಡೋದಂಗೆ ಅಂದರೆ ರಿಮೂವ್. ಓಕೆ, ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಟೂಲ್ ಇನ್ಫೋ ಲೈನ್ ಅಂತ. ಇನ್ಫೋ ಲೈನ್ ಏನು ಮಾಡುತ್ತೆ ಅಂದರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಒಂದು ಪಾಯಿಂಟ್ನ. ಸೆಲೆಕ್ಟ್ ಮಾಡಿ ಅಗೈನ್ ಸೇಮ್ ನಾನು ಹಾಕ್ತೀನಿ. ಓಕೆ, ಸೇಮ್ ಹಾಕ್ತೀನಿ ಇಲ್ಲಿಂದ ಇಲ್ಲಿವರೆಗೂ. ಆ್ಯಂಡ್ ಇಲ್ಲಿವರೆಗೂ ಹಾಕೋಣ. ಥಿಂಕ್ ಯಾವತ್ತು ಡೇಟ್ ಅಂದರೆ 6th October. ಓಕೆ, ಇದೇ ವರ್ಷ. ಇಲ್ಲಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಿದೆ ಎಷ್ಟು ರೈಸ್ ಆಗಿದೆ ಅಂದರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದೆ. ದೆನ್ ಪರ್ಸೆಂಟೇಜಲ್ಲಿ ತೋರಿಸ್ತಿದೆ. ಅದು ಬಿಟ್ಟರೆ ಬಾರ್ಸ್ ಎಷ್ಟು ಬಾರ್ಸ್ ಇದೆ ಅಂತ ತೋರಿಸ್ತಿದೆ. ಎಷ್ಟು ಬಾರ್ಸ್ ಇದೆ ಅಂದರೆ 54 ಸ್ಟಾಕ್ ಮಾರ್ಕೆಟ್ ವರ್ಕಿಂಗ್ ಡೇಸ್ ಅಂತ ಹೇಳ್ತದೆ. ಅದು ಬಿಟ್ಟರೆ ಡಿಸ್ಟೆನ್ಸ್ ಇದೆ ಆ್ಯಂಡ್ ಆ್ಯಂಗಲ್. ನೀವೇನಾದರೂ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ರೆ ಎಷ್ಟು ಆ್ಯಂಗಲಲ್ಲಿ ಅದು ರೈಸ್ ಆಗಿದೆ ಅಂತ 34 ಆ್ಯಂಗಲಲ್ಲಿ ಅದು ರೈಸ್ ಆಗಿದೆ ಅಷ್ಟು. ಇದು ಇನ್ಫಾರ್ಮೇಷನ್ ಸೇಮ್ ಆಗಿ ಇಲ್ಲಿರೋದೆಲ್ಲ ಸೇಮ್ ಕಾಮನ್ ಥಿಂಗ್. ಸೊ ಅದಕ್ಕೆ ಫಸ್ಟಲ್ಲೇ ಹೇಳ್ಕೊಟ್ಬಿಟ್ಟಿದ್ದೀನಿ, ನಿಮಗೆ ಬೇಕಾದರೆ ಚೇಂಜ್ ಮಾಡ್ಬೋದು. ದೆನ್ ಥರ್ಡ್ ಟ್ರೆಂಡ್ ಆ್ಯಂಗಲ್ ಅಂತ. ಕೆಲವು ಸಾರಿ ಟ್ರೆಂಡ್ ಆ್ಯಂಗಲ್ನ ಕಂಡುಹಿಡಬೇಕಾಗಿರುತ್ತೆ. ಸೊ ಟ್ರೆಂಡ್ ಆ್ಯಂಗಲ್ನ ಕಂಡುಹಿಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಅಗೈನ್ ಮತ್ತೆ ಡ್ರಾ ಮಾಡ್ತೀನಿ. ಆ್ಯಕ್ಚುಲಿ ಇದು ಡೂಪ್ಲಿಕೇಟ್ ಆಗೋ ಥರ ಇದೆ. ಯಾಕೆಂದರೆ ಇಲ್ಲಿ ಬರೀ ಆ್ಯಂಗಲ್ ಮಾತ್ರ ಕ್ಯಾಲ್ಕುಲೇಟ್ ಆಗುತ್ತೆ, ಅಲ್ಲ ಆ್ಯಂಗಲು ಕ್ಯಾಲ್ಕುಲೇಟ್ ಆಗಿದ್ದು 35 ಒಂದು ಆ್ಯಂಗಲ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ ನನ್ನ ತೋರಿಸಿದ್ನಲ್ಲ. ಸೊ ಅದೇ ಥರ 35 ಡಿಗ್ರಿ ಆ್ಯಂಗಲ್ ಅಲ್ಲಿ ಅದು ರೈಸ್ ಆಗಿದೆ. ದೆನ್ ಅಗೈನ್ ಸೇಮ್ ಆಪ್ಷನ್, ಡಿಲೀಟ್, ಕಾಪಿ, ಡೂಪ್ಲಿಕೇಟ್, ಹೈಡ್, ಅನ್ಹೈಡ್, ಡಿಲೀಟ್. ಅಗೈನ್ ಡಿಲೀಟ್ ಮಾಡ್ತೀನಿ. ದೆನ್ ಫೋರ್ತ್ ಒಂತ್ ಇರುವಂಥದ್ದು ಯಾವುದು ಅಂದರೆ ಹಾರಿಜಾಂಟಲ್ ಲೈನ್ ಅಂತ. ಇದಕ್ಕೆ ತುಂಬ ಜನ ಯೂಸ್ ಮಾಡ್ತಾರೆ ಹಾರಿಜಾಂಟಲ್ ಲೈನ್. ಅದಕ್ಕಾಗಿ ಆಪ್ಷನ್ ಕೊಟ್ಟಿದ್ದಾರೆ, ಏನಂದರೆ ಶಾರ್ಟ್ಕಟ್ ಆಪ್ಷನ್. ಆಲ್ಟ್ ಹೆಚ್ ಕ್ಲಿಕ್ ಮಾಡಿ ನೀವು ಯಾವಾಗ ಬೇಕಾದರೂ, ಅಂದರೆ ನೀವು ಬೇರೆ ಏನು ಟೂಲ್ ಯೂಸ್ ಮಾಡ್ತಿದ್ರೂ ಪರವಾಗಿಲ್ಲ, ಆಲ್ಟ್ ಹೆಚ್ನ ಕ್ಲಿಕ್ ಮಾಡಿ ನೀವು ಎಲ್ಲಿಗೆ ಬೇಕಾದರೂ ಡ್ರಾ ಮಾಡ್ಬೋದು ಅನ್ನೋ ಥರ ಕೊಟ್ಟಿದ್ದಾರೆ. ಆಲ್ಟ್ ಹೆಚ್, ನೀವೆಲ್ಲಿರ್ತೀರಾ ಮೌಸ್ ಅಲ್ಲಿಗೆ ಲೈನ್ ಬರುತ್ತೆ ಆಲ್ಟ್ ಹೆಚ್ ಕ್ಲಿಕ್ ಮಾಡಿದ್ರೆ. ಓಕೆ, ಆಲ್ಟ್ ಹೆಚ್ ನಿಮಗೆ ಮತ್ತೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ, ಬಂದಿದೆ. ದೆನ್ ಅಗೈನ್ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು ಅಥವಾ ನಿಮಗೆ ಬೇಕಾಗಿರುವಂಥ ಥಿಕ್ನೆಸ್, ಕಲರ್, ನೀವು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಸೊ ಇದು ಆಲ್ಟ್ ಹೆಚ್. ಅಥವಾ ನಾನು ಫೈಂಡ್ ಮಾಡಿದ್ದು ಈಸಿ ಯಾವುದು ಅಂದರೆ ಇಲ್ಲೇ ಹೋಗಿ ನೀವು ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲಿ ಬೇಕೋ ಅಲ್ಲಿ, ಸಪೋಸ್ ನಿಮಗೆ ಇಲ್ಲಿ ಲೈನ್ ಬೇಕಾಗಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿಗೊಂದು ಲೈನ್ ಬರುತ್ತೆ. ಓಕೆ, ಹಾರಿಜಾಂಟಲ್ ಲೈನ್ ಫುಲ್ ಎಂಡ್ವರೆಗೂ ಇರುತ್ತೆ, ತಲೆ ಕೆಡಿಸ್ಕೊಳೋದಂಥದ್ದಿಲ್ಲ. ದೆನ್ ಅಗೈನ್ ಅದೇ ಥರದ್ದೇನೆ ಹಾರಿಜಾಂಟಲ್ ರೇ ಅಂತ ಬರುತ್ತೆ. ಹಾರಿಜಾಂಟಲ್ ರೇ ಏನು ಮಾಡುತ್ತೆ ಅಂದರೆ ಇದನ್ನು ಡಿಲೀಟ್ ಮಾಡಲ್ಲ, ಹಾಗೆ ಹಾಕ್ತೀನಿ ಯಾಕೆಂದರೆ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಇಫ್ ಐ ಪುಟ್ ಹಿಯರ್ ಹಾರಿಜಾಂಟಲ್ ಲೈನ್, ಇಲ್ಲೆಲ್ಲಾದರೂ ಹಾಕೋಣ. ಓಕೆ, ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದ್ರೆ ಈ ಕಡೆ ಬರುತ್ತೆ, ಅಂದರೆ ಈ ಕಡೆ ಬರೋದಿಲ್ಲ. ಅಂದರೆ ನಿಮ್ಗೆ ಯಾವ ಥರ ಕಾಣಿಸ್ತದೆ ಅಂದರೆ ಈಗ ನಾವು ಕ್ಲಿಕ್ ಮಾಡಿದ ತಕ್ಷಣ ರೈಟಿಗೆ ಲೈನ್ ಹೋಗುತ್ತೆ, ಲೆಫ್ಟಿಗೆ ಬರೋದಿಲ್ಲ ಅಂತ. ಸೊ ನಾನು ಅದನ್ನು ಸ್ವಲ್ಪ ಇನ್ನೂ ಬ್ರೈಟ್ನೆಸ್ ಆಗಿ ಮಾಡೋದಾದರೆ ತೋರಿಸಿದ್ರೆ, ಹಾರಿಜಾಂಟಲ್ ಲೈನ್ ಫುಲ್ ಹಾಕಿದ್ರೆ ಫುಲ್ ಸ್ಟ್ರೈಟ್ ಲೈನ್ ಬರುತ್ತೆ. ಡೆಡ್ ಎಂಡ್ ರೈಟ್ಗೆ ಲೆಫ್ಟಿಗೆ ಅಷ್ಟು ಹೋಗಿರುತ್ತೆ. ಬಟ್ ಇದು ಮಾತ್ರ ರೈಟಿಗೆ ಮಾತ್ರ ಹೋಗುತ್ತೆ, ಲೆಫ್ಟಿಗೆ ಹೋಗಲ್ಲ. ಓಕೆ, ಸೇಮ್ ಆ್ಯಂಡ್ ಸಿಂಪಲ್. ನೆಕ್ಸ್ಟ್ ಲೈನ್ ಹೋಗೋದಾದರೆ ವರ್ಟಿಕಲ್ ಲೈನ್ ಅಂತ ಬರುತ್ತೆ. ಅದಕ್ಕೆ ಆಲ್ಟ್ ವಿ ಯೂಸ್ ಮಾಡ್ಬೋದು, ಆಲ್ಟ್ ವಿ ಯೂಸ್ ಮಾಡ್ಬೋದು. ಅಥವಾ ಬೆಸ್ಟ್ ಥಿಂಗ್ ಬಂದು ಸೆಲೆಕ್ಟ್ ಮಾಡ್ಬೋದು. ವರ್ಟಿಕಲ್ ಲೈನ್ ಬಂದಾಗ ಇಲ್ಲೆಲ್ಲಾದರೂ ವರ್ಟಿಕಲ್ ಲೈನ್ ಬೇಕಾ, ವರ್ಟಿಕಲ್ ಲೈನ್ ಹಿಂಗೆ ಹಾಕ್ಬೋದು. ದೆನ್ ಅದು ಕಲರ್ ಕೂಡ ಸೇಮ್ ಇದೇ ಥರನೇ ಚೇಂಜ್ ಮಾಡ್ಬೋದು. ಇಲ್ಲಿ ನನಗೆ ಕಾಣಿಸ್ಲಿ ಅಂತ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ವರ್ಟಿಕಲ್ ಆಪ್ಷನ್ ಆಗಿರುತ್ತೆ. ದೆನ್ ವರ್ಟಿಕಲ್ ಲೈನ್ ಆದಮೇಲೆ ಕ್ರಾಸ್ ಲೈನ್ ಅಂತ ಬರುತ್ತೆ. ಏನಿದು ಕ್ರಾಸ್ ಲೈನ್ ಅಂದರೆ ಅಡ್ಡಗೆರೆ ಉದ್ದಾಗೆರೆ ಎರಡೂ ಬರುತ್ತೆ. ಅಂದರೆ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಎರಡೂ ಬರುತ್ತೆ. ಕೆಲವು ಸಾರಿ ವರ್ಟಿಕಲ್, ಹಾರಿಜಾಂಟಲ್ ಎರಡೂ ಬೇಕಾಗಿರುತ್ತೆ. ಸಪೋಸ್ ಇಲ್ಲೆಲ್ಲಾದರೂ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಲೈನ್ ನಿಮಗೆ ಬೇಕಾಗಿದ್ದರೆ ಹಿಂಗೆ ಹಾಕ್ಬೋದಾಗಿರುತ್ತೆ. ಓಕೆ, ಅಗೈನ್ ಕಲರ್ ಚೇಂಜ್ ಮಾಡೋದಾದರೆ ಮಾಡ್ಬೋದು. ಕಲರ್ ಚೇಂಜ್ ಮಾಡಿ ಬೇರೆದು ಯಾವುದಾದ್ರೂ ಇದ್ರೆ ಲೈಕ್ ಐ ಚೂಸ್ ಸಮ್ ಅರೌಂಡ್ ರೆಡ್, ಚೆನ್ನಾಗಿ ಕಾಣಿಸ್ಲಿ ಅಂತ. ಓಕೆ, ಯೂಸ್ ಮಾಡ್ಬೋದು ಇದನ್ನು ಹಾಕಿ. ದೆನ್ ನೆಕ್ಸ್ಟ್ ಆಪ್ಷನ್ ಬಂದು ಆ್ಯರೋ ಅಂತ ಕರೀತಾರೆ. ಆ್ಯರೋ ಅಂದರೆ ಏನು ಅಂದರೆ ಹಿಂಗೆ ಕ್ಲಿಕ್ ಮಾಡಿ ಎಲ್ಲಿವರೆಗೂ ಬೇಕಾದರೂ ನೀವು ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸಪೋಸ್ ಇಟ್ ಮೇ ಬಿ ಅಪ್ ಆ್ಯಂಗಲ್, ಡೌನ್ ಆ್ಯಂಗಲ್, ಹಿಂಗೆ ಹೋಗುತ್ತೆ ಅಂತ ತೋರ್ಸೋಕ್ಕಾಗಿರ್ಬೋದು, ಅಥವಾ ಹಿಂಗೆ ಹೋಗ್ಬೋದು ಅಂತ ಹಾಕಿರ್ಬೋದು. ದೆನ್ ಅದು ಬಿಟ್ಟರೆ ರೇ ಅಂತ ಬರುತ್ತೆ. ರೇ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲಿ ಕ್ಲಿಕ್ ಮಾಡ್ತೀರಾ ಆ ಕಡೆಗೆ ಒಂದು ಲೈನ್ ಹೋಗುತ್ತೆ. ಇಟ್ ಮೇ ಬಿ ಲೆಫ್ಟ್, ಇಟ್ ಮೇ ಬಿ ರೈಟ್. ನೀವು ಹಿಂಗಂದರೆ ರೈಟ್ಗೆ ಹೋಗುತ್ತೆ, ಮೌಸ್ ತೊಗೊಂಡು ಈ ಕಡೆ ಬಂದರೆ ಲೆಫ್ಟ್ ಬರುತ್ತೆ, ರೈಟ್ ಹೋಗುತ್ತೆ, ಅಷ್ಟೇ ಸಿಂಪಲ್. ಸೊ ಲೆಫ್ಟ್ ಆ್ಯಂಡ್ ರೈಟ್ ಕೆಲವು ಸಾರಿ ನಿಮಗೆ ರೇ ಹೋಗ್ಬೇಕಾಗಿರುತ್ತೆ ಒಂದು ಕಡೆಯಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ. ಸೊ ರೇನ ಯೂಸ್ ಮಾಡ್ಬೋದು. ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟ್ರೆಂಡ್ ಲೈನ್ ಜಾಸ್ತಿ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಪ್ಯಾರಲಲ್ ಚಾನಲ್ ಕೂಡ ಯೂಸ್ ಮಾಡ್ತೀವಿ. ಓಕೆ, ಎಕ್ಸ್ಟೆಂಡೆಡ್ ಲೈನ್ ಅಂತ ಬರುತ್ತೆ. ಎಕ್ಸ್ಟೆಂಡೆಡ್ ಲೈನ್ ಅಂದರೆ ಏನು ಅಂದರೆ ಕ್ಲಿಕ್ ಮಾಡಿ ಎಲ್ಲಿಗೆ ಬೇಕಾದರೂ ತೊಗೊಂಡೋಗಿ ಇನ್ನೊಂದು ಪಾಯಿಂಟ್ನ ಹಾಕ್ಬೋದು. ಫಸ್ಟ್ ಡಿಲೀಟ್ ಮಾಡಿಬಿಡ್ತೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ ಅದೊಂದು ಪಾಯಿಂಟ್ನ. ಎಲ್ಲ ಜಾಸ್ತಿ ಲೈನ್ಸ್ಗಳಾಗ್ಬಿಟ್ಟಿದೆ. ಓಕೆ, ಎಕ್ಸ್ಟೆಂಡೆಡ್ ಲೈನ್ ಏನು ಮಾಡುತ್ತೆ ಅಂದರೆ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ
ಅಲ್ಲಿಂದ ಇನ್ನೊಂದು ಪಾಯಿಂಟ್ಗೆ ಆರಾಮಾಗಿ ಈಸಿ ಹುಡ್ಕೋವಂಥದ್ದು. ಸೊ ಇಲ್ಲಿಗೆಲ್ಲಾದರೂ ಡೌನ್ ಟ್ರೆಂಡ್, ಅಪ್ ಟ್ರೆಂಡ್ ಅಥವಾ ಸ್ಟ್ರೈಟ್ ಆಗಬೇಕಂದ್ರೆ ಸಪೋಸ್ ಅಪ್ ಟ್ರೆಂಡ್ ರೆಸಿಸ್ಟೆಂಟ್ ಲೆವೆಲ್ನ ಡ್ರಾ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಹಿಂಗಾಗ್ಬೋದು. ಸೊ ಒಂದು ಲೈನ್ ಬರುತ್ತೆ ಒಂದು ಡಾಟಿಂದ ಇನ್ನೊಂದು ಡಾಟಿಗೆ. ಓಕೆ, ದಟ್ಸ್ ಸಿಂಪಲ್. ದೆನ್ ಇನ್ನೊಂದಿದೆ ಪ್ಯಾರಲಲ್ ಚಾನಲ್ ಅಂತ. ಪ್ಯಾರಲಲ್ ಚಾನಲ್ನ ಅವಾಗವಾಗ ಡ್ರಾ ಮಾಡ್ತಾ ಇರ್ತೀವಿ. ಇಲ್ಲಿ ಪ್ಯಾರಲಲ್ ಚಾನಲ್ ಡ್ರಾ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದೆ. ಯಾವುದು ಅಂದರೆ ಇದು. ಸೊ ಐ ಥಿಂಕ್ ಈ ಒಂದು ಪ್ಯಾರಲಲ್ ಚಾನಲ್ ಡ್ರಾ ಮಾಡೋಕ್ಕೆ ತುಂಬ ಪ್ಲೇಸ್ ಚೆನ್ನಾಗಿದೆ. ವಿಲ್ ಡ್ರಾ ಇಟ್. ಪ್ಯಾರಲ್ ಚಾನಲ್ನ ಸೆಲೆಕ್ಟ್ ಮಾಡ್ತೀನಿ, ದೆನ್ ಕ್ಲಿಕ್ ಮಾಡ್ತೀನಿ ಒಂದು ಪಾಯಿಂಟ್ ಹತ್ರ. ದೆನ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತೊಗೊಂಡೋಗೋಣ. ಇಲ್ಲಿವರೆಗೂ ರೆಸಿಸ್ಟೆಂಟ್ ಸಪೋರ್ಟ್ ಲೆವೆಲ್ನ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ರೆಸಿಸ್ಟೆಂಟ್ ಲೆವೆಲ್ನ ಡ್ರಾ ಮಾಡೋಣ. ಐ ಥಿಂಕ್ ದಿಸ್ ಮೇ ಬಿ ರೆಸಿಸ್ಟೆಂಟ್ ಲೆವೆಲ್, ಮೇ ಬಿ ಇಷ್ಟು ರೆಸಿಸ್ಟೆಂಟ್ ಲೆವೆಲ್ ಆಗಿ ಕೆಲಸ ಮಾಡ್ಬೋದು. ಸೊ ಇದನ್ನೇ ನೀವು ಮತ್ತೆ ಮುಂದಕ್ಕೆ ಎಳ್ಕೊಂಡು ಹೋಗ್ಬೋದು ಹಿಂಗೆ. ಓಕೆ, ಇಲ್ಲೂ ಅಷ್ಟೇ, ಇದನ್ನು ನೀವು ಹಿಂಗೆ ಮುಂದಕ್ಕೆ ಎಳ್ಕೊಂಡು ಹೋಗ್ಬೋದು. ನಿಮ್ಮ ಸರಿ, ಈ ಥರ ಡ್ರಾ ಮಾಡೋದನ್ನ ಚಾನಲ್ ಅಂತ ಕರೀತಾರೆ ಅಥವಾ ಚಾನಲ್ ಲೈನ್ಸ್ ಅಂತ ಕರೀತಾರೆ. ಚಾನಲ್ ಪ್ಯಾಟರ್ನ್ನ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪ್ಯಾರಲಲ್ ಯಾಕೆಂದರೆ ಒಂದಕ್ಕೊಂದು ಪ್ಯಾರಲಲ್ ಆಗೇ ಇರುತ್ತೆ. ಅದು ಏನು ಪ್ಯಾರಲಲ್ ಆಗಿ ನೀವು ಡ್ರಾ ಮಾಡಿರ್ತೀರ ಅಷ್ಟೇ ಇರುತ್ತೆ. ಅದನ್ನು ಒಂದಕ್ಕೊಂದು ಪ್ಯಾರಲಲ್ ಲೈನ್ಸ್ ಅಂತ ಕರೀತಾರೆ. ಸೊ ಅದನ್ನು ಪ್ಯಾರಲಲ್ ಚಾನಲ್ ಅಂತ ಹಾಕಿದ್ದಾರೆ. ಡಿಸ್ಜಾಯಿಂಟ್ ಆ್ಯಂಗಲ್ ಅಂತ ಇನ್ನೊಂದಿದೆ. ಡಿಸ್ಜಾಯಿಂಟ್ ಆ್ಯಂಗಲ್ನ ಮಾಡೋಕ್ಕಿಂತ ಮುಂಚೆ ಇದನ್ನು ಡಿಲೀಟ್ ಮಾಡೋಣ. ಏನಿದು ಡಿಸ್ಜಾಯಿಂಟ್ ಆ್ಯಂಗಲ್ ಅನ್ನೋದಾದರೆ, ಸಪೋಸ್ ಇಲ್ಲೆಲ್ಲಾದರೂ ನೀವು ಕ್ಲಿಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಡಿಸ್ಜಾಯಿಂಟ್ ಆ್ಯಂಗಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಕಡೆ ಇಲ್ಲೆಲ್ಲನೂ ಸೆಲೆಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈ ಥರ ಬರುತ್ತೆ. ನೀವು ಇಲ್ಲಿ ಅಡ್ಜಸ್ಟು ಮಾಡ್ಬೋದು ಆಮೇಲೆ. ಅಂದರೆ ಅದರ ಶೇಪ್ ಒಂದು ಕಡೆ ಎಷ್ಟಿರಬೇಕು ಅನ್ನೋದನ್ನ, ಒಂದು ಕಡೆ ಚಿಕ್ಕದಾಗಿರ್ಬೇಕಾ ಅದನ್ನು ಜಾಸ್ತಿ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು ಕಡೆ ನಿಮಗೆ ಯಾವ ರೀತಿ ಬೇಕು, ಎಷ್ಟು ಆ್ಯಂಗಲ್ ಬೇಕು, ಐ ಥಿಂಕ್ ಈ ಥರ ಆಗ್ಬೋದು. ಸಮ್ಟೈಮ್ ಇಟ್ ಮೇ ಯೂಸ್, ಓಕೆ, ಸಮ್ಟೈಮ್ ಇಟ್ ಮೇ ಯೂಸ್, ಸಮ್ಟೈಮ್ ಇಟ್ ಮೇ ನಾಟ್. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯು ಯಾವ ರೀತಿ ಯೂಸ್ ಮಾಡ್ಕೊತೀರಾ ಟೂಲ್ಸ್ ಅನ್ನೋದು. ಟೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ, ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಥರ ಯೂಸ್ ಮಾಡ್ಬೋದು. ಲಾಸ್ಟ್ ಒನ್ನು ಫ್ಲ್ಯಾಟ್ ಟಾಪ್ ಆರ್ ಬಾಟಮ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ಟಾಪ್ ಆರ್ ಬಾಟಮ್ ಅನ್ನೋದು ನೀವು ಫಸ್ಟ್ ಒನ್ ಏನು ಡ್ರಾ ಮಾಡ್ತೀರಾ ಅದಕ್ಕೆ ಆಪೋಸಿಟ್ ಫ್ಲ್ಯಾಟ್ ಆಗಿ ಬರೋ ಥರ ಮಾಡಿಸುತ್ತೆ. ಸಪೋಸ್ ಈಗ ಇದಕ್ಕೆ ಫ್ಲ್ಯಾಟ್, ಇದು ಈ ಒಂದು ಆ್ಯಂಗಲ್ಗೆ ಫ್ಲ್ಯಾಟ್ ಯಾವುದು ಇದು ಬರುತ್ತೆ. ಆ್ಯಂಡ್ ಅದೇ ಥರ ನಾನು ನಿಮ್ಗೆ ಬೇರೆ ಬೇರೆ ಕಡೆ ತೋರಿಸೋದಾದರೆ, ಒಂದೇ ಕಡೆ ತೋರಿಸಿದ್ದೀನಿ, ಈಗ ಇಲ್ಲೆಲ್ಲಾದರೂ ತೋರಿಸ್ತೀನಿ. ಇದಕ್ಕೆ ಒಂದು ಫ್ಲ್ಯಾಟ್ನ ಡ್ರಾ ಮಾಡೋಣ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಟ್ರೆಂಡ್ ಲೈನ್ನ ಡ್ರಾ ಮಾಡಿ. ಓಕೆ, ಫ್ಲ್ಯಾಟ್ನ ಕ್ಲಿಕ್ ಮಾಡಿದ್ದೀನಿ. ಲೈಕ್ ಫ್ಲ್ಯಾಟ್ ಆರ್ ಟಾಪ್ ಬಾಟಮ್ ಅನ್ನೋದು ಫಸ್ಟ್ ಯಾವುದಕ್ಕೆ ಸೆಲೆಕ್ಟ್ ಮಾಡ್ತೀರಾ ಅದರ ಆಪೋಸಿಟ್ ಫ್ಲ್ಯಾಟ್ ಬರೋ ಥರ ಮಾಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಾನು ಇಲ್ಲೆಲ್ಲಾದರೂ ಹಿಂಗೆ ಹಾಕಿದ್ರೆ ಇದ್ರದ್ದು ಫ್ಲ್ಯಾಟ್ ಇದಾಗಿರುತ್ತೆ. ಸಪೋಸ್ ಇಷ್ಟು. ಸೊ ಇದರ ಫ್ಲ್ಯಾಟ್ ಏನು, ಈ ಫ್ಲ್ಯಾಟ್ ಲೈನ್ ಸ್ಟ್ರೈಟ್ ಲೈನ್ ಇದು. ಅದರ ಅಪ್ವರ್ಡ್ ಏನು ನೀವು ಯಾವ ರೀತಿ ಸೆಟ್ ಮಾಡಿರ್ತೀರಾ ಅದ್ರ ಮೇಲೆ ಹೋಗುತ್ತೆ. ಇದು ನೀವು ಅಡ್ಜಸ್ಟ್ ಕೂಡ ಮಾಡ್ಬೋದು, ಬಟ್ ಕೆಳಗಡೆ ಇರುವಂಥದ್ದು ಫ್ಲ್ಯಾಟ್ ಆಗೇ ಉಳ್ಕೊಂಡು ಹೋಗುತ್ತೆ. ಇದು ನೀವು ಎಷ್ಟಕ್ಕೆ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು. ಈ ರೀತಿ ಕೆಳಗಡೆ ಇರುವಂಥದ್ದು ಲೈನ್ ಫ್ಲ್ಯಾಟ್ ಆಗಿರುತ್ತೆ ಆ್ಯಂಡ್ ಇದು ಈ ಥರ ಬರುತ್ತೆ. ಸೊ ಕೆಲವು ಸಾರಿ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಚೇಂಜ್ ಕೂಡ ಮಾಡ್ಬೋದು ಬೇರೆ ಬೇರೆ ಕಲರಿಗೆ. ಇದರಲ್ಲಿ ಇದೊಂದು ಆಪ್ಷನ್ ಇರೋಂಥದ್ದು. ಒಪ್ಯಾಸಿಟಿ ಚೇಂಜ್ ಮಾಡ್ಬೋದು. ಐ ಥಿಂಕ್ ಒಪ್ಯಾಸಿಟಿ ಕಮ್ಮಿ ಇದ್ದರೆ ತುಂಬ ಒಳ್ಳೆಯದು, ಅದು ಇಲ್ದಿದ್ರೂ ಒಳ್ಳೆಯದೇ. ತುಂಬ ಕಮ್ಮಿ ಇದ್ದರೆ ತುಂಬ ಒಳ್ಳೆಯದು. ಕಸ್ಟಮೈಸ್ ಕಲರ್ ಆ್ಯಂಡ್ ಬೇರೆ ಬೇರೆ ಕಲರ್ಗಳನ್ನ ಬರೋ ಥರ ಮಾಡ್ಕೊಬೋದು. ಸೊ ಇದು ಲೈನ್ಸ್ ಬಗ್ಗೆ ಮಾಡಿರುವಂಥ ವಿಡಿಯೋ. ಲೈನ್ಸ್ ಅಂದರೆ ಇದು ಟೋಟಲಿ ಲೈನ್ಸ್, ಫುಲ್ ಲೈನ್ಸ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡಿರೋವಂಥದ್ದು. ಆ್ಯಂಡ್ ತುಂಬ ಯೂಸ್ ಮಾಡೋದು ಯಾವ್ದ್ಯಾವುದು ಅನ್ನೋದಾದರೆ, ಟ್ರೆಂಡ್ ಲೈನ್ ಯೂಸ್ ಮಾಡ್ತೀವಿ, ಇನ್ಫಾರ್ಮ್ ಲೈನ್ ಕೆಲವು ಸಾರಿ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಹಾರಿಜಾಂಟಲ್ ಲೈನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಬಿಟ್ಟರೆ ನಾವು ಯೂಸ್ ಮಾಡೋವಂಥದ್ದು ಜಾಸ್ತಿ ಎಕ್ಸ್ಟೆಂಡೆಡ್ ಲೈನ್ ಅಷ್ಟೇ. ಇಷ್ಟು ಯೂಸ್ ಮಾಡ್ತೀವಿ. ಸೊ ತುಂಬ ಯೂಸ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂಥ ಶಾರ್ಟ್ಕಟ್ ಯಾವುದು ಅಂದರೆ ಹಾರಿಜಾಂಟಲ್ ಕಂಟ್ರೋಲ್ ಆಲ್ಟ್ ಹೆಚ್ ಅನ್ನೋದು ಶಾರ್ಟ್ಕಟ್ ಆಗಿರುತ್ತೆ. ಸೊ ಇದು ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ಕಟ್ ವಿತ್ ಒಂದು ಟೂಲಲ್ಲಿ ಸಬ್ ಟೂಲ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ನೋಡೋಕೆ ಚಿಕ್ಕ ಟೂಲ್ ಅದು. ಆ ಟೂಲ್ ಒಳಗಡೆ ಬರುವಂಥ ತುಂಬ ಟೂಲ್ಗಳಿದೆ. ಸುಮಾರು ಸತಿ ಯೂಸ್ ಮಾಡೋದು ಅಂದರೆ ಟ್ರೆಂಡ್ ಲೈನ್ ಏನಿದೆ ಇದೇ ಟೂಲ್ನ ನಮ್ಗೆ ಬೇಕಾಗಿರೋ ಥರ ಡ್ರಾ ಮಾಡ್ಕೊಬೋದು. ಇಲ್ಲಿಗೆ ಎಲ್ಲಾದರೂ ನಮ್ಗೆ ಇದೇ ಥರ ಬೇಕನ್ನೋದು ಏನಿಲ್ಲ, ನಮಗೆ ಬೇಕಾಗಿರೋ ಥರ ಡ್ರಾ ಮಾಡ್ಬೋದು. ಆ್ಯಂಡ್ ಹಿಂಗಿರುತ್ತೆ, ಯಾವ ರೀತಿ ಹೋಗ್ತಿದೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತಲ್ಲ ಕೆಲವು ಸಾರಿ, ಅದನ್ನು ಡ್ರಾ ಮಾಡಿ ತಿಳ್ಕೊಳಕ್ಕೆ ಇದು ಒಳ್ಳೆ. ಓಕೆ, ಅದಕ್ಕೆ ಅದನ್ನು ಡ್ರಾ ಮಾಡಿ ತಿಳ್ಕೊಳಕ್ಕೆ ಇದು ಒಂಥರ ಒಳ್ಳೆ ಪ್ಲ್ಯಾಟ್ಫಾರ್ಮ್, ಅದು ಒಳ್ಳೆ ಟೂಲ್ ಅಂತ ಹೇಳ್ತೀವಿ. ಸಿಂಪಲ್ ಟೂಲ್, ಒಂದೇ ಟೂಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀರಾ. 2-3 ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಮಾಡ್ಬೋದು. 2-3 ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ದಿಸ್ ಪ್ರೈಸ್ ರೇಂಜ್ ವರ್ಕ್ ಹ್ಯಾಗ್ರ್ ಒಂದು 2-3 ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಮಾಡಿದ್ರೆ ಏನಾಗುತ್ತೆ ಅಂದರೆ ಎಕ್ಸ್ಪರ್ಟ್ ಆಗಬೇಕಾಗುತ್ತೆ. ನೀವು ಎಷ್ಟು ಯೂಸ್ ಮಾಡಿದ್ರು ಕೆಲವು ಸಾರಿ ಸುಮ್ಮನೆ ಒಂದಷ್ಟು ದಿನ ಯೂಸ್ ಮಾಡ್ತೀವಿ, ಹಂಗೆ ಬಿಸಾಕ್ಬಿಡ್ತೀವಿ. ಸೊ ಇದು ಇವತ್ತಿನ ವಿಡಿಯೋ. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಐ ಥಿಂಕ್ ಇವತ್ತಿನ ವಿಡಿಯೋ ಇದು. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಟೂಲ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನಿಮ್ಗೇನಾದರೂ ಜೊರದಾ ಅಕೌಂಟ್ ಇನ್ನೂ ಓಪನ್ ಮಾಡಿಲ್ಲ ಅಂದರೆ ಜೊರದಾ ಅಕೌಂಟ್ ಓಪನ್ ಮಾಡ್ಕೊಳ್ಳಿ.
ಸೊ ಟೂಲ್ ಚೆನ್ನಾಗಿದೆ. ಟ್ರೇಡ್ ವ್ಯೂ ಅವರ ಒಂದು ಸಪೋರ್ಟಿಂದ ಕೊಟ್ಟಿರುವಂಥದ್ದು ಟೂಲ್ ಇದು. ನೀವು ಇರುವಂಥ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು, ಅಥವಾ ಬೇರೆ ಬೇರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಓಕೆ, ನೀವಿನ್ನೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು, ಸೊ ದಟ್ ನೆಕ್ಸ್ಟ್ ಟೈಮ್ ನಾವು ಪೋಸ್ಟ್ ಮಾಡಿದಾಗ ವಿಡಿಯೋ ಬೇಗನೆ ಸಿಗುತ್ತೆ. ಆ್ಯಂಡ್ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಆಗಿ, ಸಾಧ್ಯವಾದರೆ ಶೇರ್ ಮಾಡಿ. ಮುಂದಿನ ಸಾರಿ ಸಿಗೋಣ. ಧನ್ಯವಾದ.